ಬೆಂಗಳೂರಲ್ಲಿ ಆದಂತ ಒಂದು ಅವಾಂತರವನ್ನ ನಾವು ಈಗ ತಾನೇ ನೋಡಿದ್ವಿ. ಇನ್ನು ಬೆಂಗಳೂರಿನ ರಸ್ತೆಗಳು ಕೂಡ ಡೇಂಜರ್ ಅನ್ನುವಂತ ಸ್ಥಿತಿಯಲ್ಲಿದ್ದಾವೆ. ಈ ರಸ್ತೆಯಲ್ಲಿ ಓಡಾಡೋ ಮುನ್ನ ಎಚ್ಚರದಿಂದಿರಿ. ಡೈರಿ ಸರ್ಕಲ್ ರಸ್ತೆಯಲ್ಲಿ ಎಚ್ಚರ ತಪ್ಪಿದ್ರೆ ಅನಾಹುತ ಆಗುವುದು ಫಿಕ್ಸ್. PWSSB ರಸ್ತೆ ಕಾಮಗಾರಿಯಿಂದ 70% ರಷ್ಟು ರಸ್ತೆ ಬಂದಾಗಿದೆ. 30% ರಷ್ಟು ರಸ್ತೆ ಬಾಕಿ ಇದೆ. ಆದ್ರೆ ಈ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ ಇದೆ. ಮೋರಿ ಯಾವುದು, ರಸ್ತೆ ಯಾವುದು ಗೊತ್ತಾಗದ ರೀತಿಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು ನೀವು. ಇದು ರಸ್ತೆಯ ಪಕ್ಕದಲ್ಲೇ ಇರುವಂತಹ ಮೋರಿ. ಕ್ಲೋಸ್ ಆಗಬೇಕಾಗಿತ್ತು, ಆದ್ರೆ ಓಪನ್ ಆದಂತಹ ಸ್ಥಿತಿಯಲ್ಲಿದೆ. ಜೀವ ಕೈಯಲ್ಲಿ ಹಿಡಿದು ಸ್ಲ್ಯಾಬ್ಗಳ ಮೇಲೆ ಸಂಚಾರ ಮಾಡ್ತಿದ್ದಾರೆ ವಾಹನ ಸವಾರರು. ಯಾಕಂದ್ರೆ ಅಗಲವಾದಂತಹ ರಸ್ತೆಯ 70%ನಷ್ಟು ಭಾಗ PWSSB ಇಂದ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ಅಂತೂ ಮುಗಿಯೋದೇ ಇಲ್ಲ. ಯಾವಾಗ ನೋಡಿದ್ರು ಎಲ್ಲಾ ರಸ್ತೆಗಳಲ್ಲಿ PWSSB ಅಥವಾ ಇನ್ಯಾವುದೋ ಒಂದು ಕಾಮಗಾರಿ ನಡೀತಾನೆ ಇರುತ್ತೆ. ಸರಿಯಾಗಿದ್ದಂಥ ರಸ್ತೆಗಳನ್ನು ಅಗಿತಾರೆ. ಅಂಥದ್ದೊಂದು ಕಾಮಗಾರಿ ನಡೀತಾ ಇದೆ. ಇದ್ದಂಥ ರಸ್ತೆಯಲ್ಲಿ ಮುಕ್ಕಾಲು ಭಾಗ ಕಾಮಗಾರಿಗಾಗಿ ಮೀಸಲಿಡಲಾಗಿದೆ. ಇನ್ನುಳಿದಂಥ 30% ಭಾಗ ರಸ್ತೆಯಲ್ಲಿ ಓಡಾಡುವಂಥ ಸ್ಥಿತಿ. ಅದರ ಪಕ್ಕದಲ್ಲಿ ಇರುವಂಥ ಒಂದು ದೊಡ್ಡ ಗುಂಡಿ. ಬೆಂಗಳೂರಿನ ರಸ್ತೆಗಳಲ್ಲಿ BBMP ಹಾಗೂ PWSSB ಅವರು ಈಗ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಆ ಕಾಮಗಾರಿಯ ಜನರಿಗೆ ಸಾವಿನ ಕಾಮಗಾರಿಯಾಗಿ ಪರಿವರ್ತನೆ ಆದರೆ ತಪ್ಪಿಲ್ಲ. ಯಾಕೆಂತಂದರೆ ಈಗ ನೀವು ನೋಡ್ತಾ ಇದ್ದೀರಾ, ಡೈರಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಒಂದು ರಸ್ತೆಯಲ್ಲಿ PWSSB ಅವರು ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾಮಗಾರಿ ಪ್ರಾರಂಭವಾಗಿ ಸುಮಾರು 2.5 3 ತಿಂಗಳು ಕಳೆದಿದೆ. ಆದರೆ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಕಾಮಗಾರಿ ನಡೆಸ್ತಾ ಇರುವಂಥದ್ದು. ಆದರೆ ಈ ಕಾಮಗಾರಿಗೆ ಸುತ್ತು ಬ್ಯಾರಿಕೇಡ್ಗಳಾಕಿಲ್ಲ. ಯಾಕೆಂತಂದರೆ ವಾಹನಗಳು ಅತಿ ವೇಗವಾಗಿ ವಾಹನಗಳು ಬರ್ತಾರೆ. ಅಪ್ಪಿತಪ್ಪಿ ಆ ಒಂದು ಹಳ್ಳದಕ್ಕೆ ಬಿದ್ದರೆ ತಮ್ಮ ಜೀವವನ್ನೇ ಹೋಗುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಅದರ ಪಕ್ಕದಲ್ಲೇ ಇಲ್ಲೊಂದು ಏನು ಗುಂಡಿ ಬಿದ್ದಿರುವಂಥದ್ದು. ಈ ಒಂದು ಕಾಮಗಾರಿ ನಡೆಯುತ್ತಿರುವಂಥ ಅಂತರ ಏನಿದೆ, ರಸ್ತೆ ಪಕ್ಕದಲ್ಲಿ ಸುಮಾರು 4 ರಿಂದ 5 ಅಡಿಯಷ್ಟು ದಾರಿ ಇದೆ. ಅದರಲ್ಲಿ ಆ ರಸ್ತೆಯಲ್ಲೇ ವಾಹನಗಳು ಸಂಚರಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ಅದರ ಪಕ್ಕದಲ್ಲೇ ಇರುವಂಥ ವಾಹನಗಳು ಸಂಚಾರ ಮಾಡಿ ಆ ಒಂದು ಸ್ಲ್ಯಾಬ್ ಏನಿದೆ ಅದು ಒಡೆದೋಗಿರುವಂಥದ್ದು. ಇಲ್ಲಿ ಹಳ್ಳ ಬಿದ್ದಿರುವಂಥದ್ದು. ಇಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನೀರು ತುಂಬ ಹರಿಯುತ್ತವೆ. ಆದರೆ ಇದಕ್ಕೆ ಬ್ಯಾರಿಕೇಡ್ಗಳಿಲ್ಲ. ಎಲ್ಲಿ ರಸ್ತೆ ಇದೆ, ಗುಂಡಿಗಳಿದೆ, ದ್ವಿಚಕ್ರ ವಾಹನ ಸವಾರರಿಗೆ ಕಾಣೋದಿಲ್ಲ. ಈ ಒಂದು ರಿಯಾಲಿಟಿ ಚೆಕ್ಕನ್ನು ಸುವರ್ಣ ನ್ಯೂಸ್ ಈಗ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಸಾಕಷ್ಟು ಪಾದಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಈ ಒಂದು ಗುಂಡಿ ಮುಚ್ಚಿಸುವಂತೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಅಧಿಕಾರಿಗಳಿಗೆ ಯಾರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಇದೀಗ ಏನು PWSSB ಅವರು ಏನು ಗುಂಡಿ ಕಾಮಗಾರಿಯನ್ನು ಏನು ನಡೆಸ್ತಾ ಇದ್ದಾರೆ, ಈ ಒಂದು ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ. ಈ ಒಂದು ಆಮೆಗತಿಯಿಂದಾಗಿ ಕಾಮಗಾರಿಯಿಂದಾಗಿ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಪಕ್ಕದಲ್ಲೇ ದೊಡ್ಡದಾದಂಥ ಒಂದು ಗುಂಡಿ ಬಿದ್ದಿರೋದ್ರಿಂದ ರಾತ್ರಿ ಸಮಯದಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ದ್ವಿಚಕ್ರ ವಾಹನ ಸವಾರರು ತಮ್ಮ ಜೀವವನ್ನು ಕೈಲಿಡಿದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.